ಗಣಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 2025 ಜುಲೈ ಮಾಸದ ದ್ವಾದಶ ರಾಶಿಗಳ ಗೋಚಾರ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಈ ದಿನವೂ ನಾವು ವೃಷಭ ರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ, ಯಾವ ಗ್ರಹವು ಯೋಗಕಾರಕವಾಗಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಈ ಮಾಸದಲ್ಲಿ ವೃಷಭ ರಾಶಿಯಲ್ಲಿ ಆಗ್ತಾ ಇರುವಂತಹ ಗ್ರಹ ಗತಿ ಏನು, ಗ್ರಹ ಸಂಚಾರ ಯಾವ ರೀತಿ ಇದೆ ಅನ್ನೋದು ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ವೃಷಭ ರಾಶಿಯಲ್ಲಿ ನಕ್ಷತ್ರಗಳನ್ನು ನಾವು ನೋಡುವುದಾದರೆ ಕೃತಿಕಾ ನಕ್ಷತ್ರದ 2, 3, 4 ಪಾದಗಳಲ್ಲಿ ಜನಿಸಿದವರು, ರೋಹಿಣಿ ನಕ್ಷತ್ರದ 1ನೇ, 2ನೇ, 3ನೇ ಮತ್ತು 4ನೇ ಪಾದಗಳಲ್ಲಿ ಜನಿಸಿದವರು, ಮೃಗಶಿರ ನಕ್ಷತ್ರದ 1ನೇ ಮತ್ತು 2ನೇ ಪಾದಗಳಲ್ಲಿ ಜನಿಸಿದವರು ವೃಷಭ ರಾಶಿಗೆ ಸೇರುತ್ತಾರೆ. ಇನ್ನು ಈ ಜುಲೈ ಮಾಸ ಗ್ರಹ ಸಂಚಾರವನ್ನು ನೋಡುವುದಾದರೆ ಮುಖ್ಯವಾಗಿ ಏಕಾದಶದಲ್ಲಿ ಶನಿ ಅಂದರೆ ದೀರ್ಘಕಾಲವಾಗಿ ಫಲಗಳನ್ನು ಕೊಡುವಂತಹ ಗ್ರಹಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಗುರು ಮಹಾತ್ಮ ಆಗಿರ್ಬೋದು, ಶನಿ ಪರಮಾತ್ಮ ಆಗಿರ್ಬೋದು, ರಾಹುಕೇತುಗಳಾಗಿರ್ಬೋದು ಅದ್ಭುತವಾಗಿ ಯೋಗಕಾರಕರಾಗ್ತಾ ಇದೆ. ಒಂದು ರೀತಿ ಶುಭ ಫಲಗಳನ್ನೇ ಕೊಡ್ತಾ ಇದೆ. ಅದರಲ್ಲಿಯೂ ಶನಿ ಪರಮಾತ್ಮ ವೃಷಭ ರಾಶಿಯವರಿಗೆ ಏಕಾದಶ ಸ್ಥಾನ 11ನೇ ಮನೆಯಲ್ಲಿ ಇರುತ್ತಾ, ಅದೇ ರೀತಿ 2ನೇ ಮನೆಯಲ್ಲಿ ಗುರುಗ್ರಹ ಕುಟುಂಬ ಸ್ಥಾನದಲ್ಲಿರುವಂತಹ ಗುರು ಮಹಾಶಯರು, ಅದೇ ರೀತಿ ದಶಮ ಸ್ಥಾನದಲ್ಲಿರುವಂತಹ ರಾಹು, ಚತುರ್ಥ ಅರ್ಧಾಷ್ಟಮದಲ್ಲಿರುವಂತಹ ಕೇತು. ಇನ್ನು ರವಿ ಸಂಚಾರವನ್ನು ನೋಡುವುದಾದರೆ ಮೊದಲನೇ 15 ದಿನಗಳು ಅಂದರೆ ಪ್ರಥಮಾರ್ಥದಲ್ಲಿ, ದ್ವಿತೀಯದಲ್ಲಿ ಮತ್ತು 16ರಿಂದ ತೃತೀಯದಲ್ಲಿ ತನ್ನ ಸಂಚಾರವನ್ನು ಬದಲಾವಣೆ ಮಾಡುತ್ತಾ, ಅದೇ ರೀತಿ ಬುಧ ಗ್ರಹ ಬಂದಾಗ ತೃತೀಯ ಸ್ಥಾನದಲ್ಲಿ, ಚತುರ್ಥದಲ್ಲಿ ಈಗ ಜೂನ್ 7ರಂದೇ ಬದಲಾಗಿರುವಂತಹ ಕುಜ ಪರಮಾತ್ಮರು ಚತುರ್ಥ ಸ್ಥಾನದಲ್ಲಿ ಜನ್ಮದಲ್ಲಿಯೇ ರಾಶ್ಯಾಧಿಪತಿ ಶುಕ್ರನು ಇರ್ತಾರೆ ಈ ಜುಲೈ ಮಾಸದಲ್ಲಿ. ಮುಖ್ಯವಾಗಿ ಈ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಒಟ್ಟಾಗಿ ಶನಿ ಪರಮಾತ್ಮರು, ಗುರು, ಬುಧ, ಶುಕ್ರ ತುಂಬ ಅನುಕೂಲವಾಗಿ ಇವರಿಗೆ ಅನುಕೂಲ ಫಲಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಅದ್ಭುತವಾಗಿರುವಂತಹ ಮಾಸ ವೃಷಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಎಲ್ಲ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇರುವಂತಹ, ಕೆಲಸ ಮಾಡ್ತಾ ಇರುವಂತಹ, ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗೆ ಇದು ಒಂದು ಅದ್ಭುತವಾದಂತಹ ಕಾಲ. ದೀರ್ಘಕಾಲ ಸಂಚಾರ ಗ್ರಹಗಳು ಅದ್ಭುತವಾಗಿ ಇವರಿಗೆ ಯೋಗವನ್ನು ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಪಡೆಯೋದಕ್ಕೆ, ಹೊಸ ಪ್ರಯತ್ನಗಳನ್ನು ಆರಂಭ ಮಾಡುವುದಕ್ಕೆ, ಮುಂದಿನ ದಿನಗಳಲ್ಲಿ ತಾವು ಅಂದ್ಕೊಂಡಿರುವಂತಹ ಪ್ರಯತ್ನಗಳನ್ನು, ಗುರಿಗಳನ್ನು, ಸಾಧನೆಗಳನ್ನು ತಲುಪೋದಕ್ಕೆ ಮಾಡಬೇಕಾಗಿರುವಂತಹ ಕೆಲವೊಂದು ಪ್ಲಾನಿಂಗ್ಸ್, ಪ್ರಣಾಳಿಕೆಗಳನ್ನು ಇವರು ನಿರ್ಮಾಣ ಮಾಡುವುದಕ್ಕೆ, ಮುಖ್ಯವಾಗಿ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಡೆಡಿಕೇಷನ್ನಿಂದ, ತುಂಬ ಹಾರ್ಡ್ ವರ್ಕಿಂದ ಇವರು ಆದಾಯವನ್ನು ಹೆಚ್ಚಿಸಿಕೊಳ್ಳಲು, ಅದು ಪ್ರಮೋಷನ್ ಮುಖಾಂತರ ಆಗಿರ್ಬೋದು, ಹೈಕ್ಗೋಸ್ಕರ ಆಗಿರ್ಬೋದು, ಅಥವಾ ಬೇರೆ ಅಂದರೆ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದಕ್ಕೆ ಸಿಗ್ತಾ ಇರುವಂತಹ ಇನ್ಸೆಂಟಿವ್ಸ್ ಆಗಿರ್ಬೋದು, ಬೋನಸ್, ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಉನ್ನತ ರೀತಿಯಲ್ಲಿ ಆದಾಯವನ್ನು ಹೆಚ್ಚಿಸ್ಕೋಬೇಕು, ಆದಾಯ ಮಾರ್ಗಗಳನ್ನು ಹೆಚ್ಚಿಸ್ಕೋಬೇಕು ಅಂತಹ ಪ್ರಯತ್ನ ಮಾಡ್ತಾ ಇರುವಂತಹ ವೃಷಭ ರಾಶಿಯವರಿಗೆ ಈ ಮಾಸವು ಅದ್ಭುತವಾಗಿರುತ್ತೆ. ಅದೇ ರೀತಿ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಸಿಗಬೇಕಾಗಿರುವಂತಹ ಗೌರವ, ಸ್ಥಾನ, ಮಾನ, ಹೆಸರು ಅದ್ಭುತವಾಗಿ ವಿಶೇಷವಾಗಿರುವಂತಹ ಖ್ಯಾತಿಯನ್ನು ತಂದುಕೊಡುತ್ತೆ. ಕೆಲವೊಂದು ಬಾರಿ ಇವರ ಜೀವನದಲ್ಲಿ ಈ ಮಾಸದಲ್ಲಿ ಆಕಸ್ಮಿಕ ಧನಲಾಭ ಅನ್ನೋದು ಉಂಟಾಗುವುದಕ್ಕೆ, ಅದೇ ರೀತಿ ಏನಾದರೂ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ, ಕೋರ್ಟು ಕೇಸು ವ್ಯವಹಾರಗಳಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ, ಒಟ್ಟಾಗಿ ಸಂತೋಷವಾಗಿ ಜೀವನವನ್ನು ಕಳೆಯೋದಕ್ಕೆ ಈ ಮಾಸ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ ವೃಷಭ ರಾಶಿಯವರ ಸ್ವಭಾವವನ್ನು ನಾವು ಒಂದು ಕೂಲಂಕುಷವಾಗಿ ನೋಡುವುದಾದರೆ ಇವರ ಸ್ವಭಾವದಲ್ಲಿ ತುಂಬ ತಿಳುವಳಿಕೆಯಿಂದ, ಅವರಲ್ಲಿರುವಂತಹ ಒಂದು ಪ್ರತಿಭೆ, ಸಾಮರ್ಥ್ಯದಿಂದ ತುಂಬ ಕಷ್ಟವನ್ನು, ಅದು ವೃಷಭ ರಾಶಿಯ ಗುರುತೇ ಚಿಹ್ನವೇ ಎತ್ತು ಆಗಿರುತ್ತೆ.
ಹೋರಿಯಾಗಿರುತ್ತೆ. ಇದು ಏನು ಇದರ ಜೀವನದಲ್ಲಿ ಮುಖ್ಯ ಉದ್ದೇಶ, ಕಷ್ಟಪಟ್ಟು ದುಡಿಬೇಕು. ಬೇಸಾಯ ಮಾಡೋದರಲ್ಲಿ ರೈತನಿಗೆ ತುಂಬ ಅವಶ್ಯಕತೆ ಇರುವಂತಹ ಭೂತಾಯಿಯ ಸೇವೆ ಮಾಡುವಂತಹ, ತುಂಬ ಕಷ್ಟಪಡ್ತು ಅಂತ ಈ ರೀತಿ ಒಳ್ಳೆಯ ಹಾರ್ಡ್ ವರ್ಕಿಂಗ್ ನೇಚರ್ ಇರುವಂತಹ ವ್ಯಕ್ತಿಗಳು ವೃಷಭ ರಾಶಿಯವರು ಆಗಿರ್ತಾರೆ. ಯಾವುದಕ್ಕೋಸ್ಕರ ಕಷ್ಟಪಡ್ತಾ ಇರ್ತಾರೆ? ಅವರಿಗಿರುವಂತಹ ಗುರಿಗಳು, ಕನಸುಗಳು ಮತ್ತು ತಮ್ಮ ಜೀವನದಲ್ಲಿ ಉನ್ನತ ಹಂತಕ್ಕೆ ತಲುಪೋದಕ್ಕೆ, ಉನ್ನತ ಹುದ್ದೆಗಳನ್ನು ಪಡೆಯೋದಕ್ಕೆ ಸತತವೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಶುಕ್ರ ಅಧಿಪತಿಯಾಗಿರೋದ್ರಿಂದ ನಾವು ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಜಾಸ್ತಿ ನಾವು ವೃಷಭ ರಾಶಿಯವ್ರನ್ನ ನೋಡ್ಬೋದು. ಅಂದರೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಒಂದು ಪ್ರಾಮಾಣಿಕತೆಯಿಂದ ಪ್ರೀತಿಸಿದವರಿಗೋಸ್ಕರ ಏನಾದರೂ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಅಷ್ಟೊಂದು ಪ್ರೀತಿ ತ್ಯಾಗವನ್ನು ಹೊಂದಿರುವಂತಹ ವ್ಯಕ್ತಿಗಳು ವೃಷಭ ರಾಶಿಯವರು ಆಗಿರ್ತಾರೆ. ಇವರಿಗೆ ತಾಯಿಯ ಮೇಲೆ ಅಂದರೆ ಅಪರೂಪವಾಗಿರುವಂತಹ ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಭಕ್ತಿ ಭಾವ, ಒಂದು ಗೌರವವನ್ನು ಇವರು ಹೊಂದಿರುತ್ತಾರೆ. ಆಷಾಢ ಮಾಸ ಬರ್ತಾ ಇದೆ, ಜುಲೈ ತಿಂಗಳು ಅಂದರೆ ಇನ್ನೇನು ಆಷಾಢ ಮಾಸ ಆರಂಭವಾಗಿರುತ್ತೆ. ಈ ಆಷಾಢ ಮಾಸದಲ್ಲಿ ವೃಷಭ ರಾಶಿಯವರಿಗೆ ತುಂಬ ಅವಕಾಶಗಳು, ವೃತ್ತಿ ವಿಷಯಗಳಲ್ಲಾಗಿರ್ಬೋದು, ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು, ವಿವಾಹಾದಿ ಶುಭ ಕಾರ್ಯಗಳ ವಿಷಯಗಳಲ್ಲಾಗಿರ್ಬೋದು, ತುಂಬ ಅವಕಾಶಗಳು ಬರ್ತಾ ಇರುತ್ತೆ. ಆದರೆ ಇವರು ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಪ್ರಯತ್ನಪೂರ್ವಕವಾಗಿ ಇವರು ಬಂದಿರುವಂತಹ ಅವಕಾಶಗಳನ್ನು ಕೈ ಹಿಡಿದು ಅದರಲ್ಲಿ ಯಶಸ್ವಿಯಾಗಬೇಕು ಅನ್ನೋದನ್ನು ನೆನಪಿಟ್ಕೋಬೇಕಾಗಿರುತ್ತೆ. ಈ ಮಾಸದಲ್ಲಿ ಒಟ್ಟಾರೆ ನೋಡಿದರೆ ಇವರ ಆದಾಯ ಸಂಪಾದನೆ ಅನ್ನೋದು ತುಂಬ ಒಳ್ಳೆಯ ರೂಪದಲ್ಲಿ ಬೆಳವಣಿಗೆ ಇರುತ್ತೆ. ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಹೂಡಿಕೆಗಳು ಮಾಡಬೇಕು, ಕೆಲವೊಂದು ವಿಷಯಗಳ ವಿಲಾಸಮಯ ಜೀವನಕ್ಕೆ ಖರ್ಚುಗಳು ಮಾಡಬೇಕು ಅನ್ನುವಂತಹ ಯೋಚನೆಗಳು ಈ ಸಂದರ್ಭದಲ್ಲಿ ಬರುತ್ತೆ. ಮುಖ್ಯವಾಗಿ ನಿಮಗೆ ಅನುಭವ ಇಲ್ಲದೆ ಇರುವಂತಹ ಅನಾವಶ್ಯಕವಾಗಿರುವಂತಹ ವಿಷಯಗಳ ಮೇಲೆ ಹೂಡಿಕೆಗಳು ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು ಈ ಸಂದರ್ಭದಲ್ಲಿ ಇಂಥ ವಿಷಯಗಳಿಂದ ದೂರ ಇರೋದು ಉತ್ತಮವಾಗಿರುತ್ತೆ. ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಮಾಡುವುದು ಬೇಡ ಈ ಸಂದರ್ಭದಲ್ಲಿ ಅಂತ ಮಾಡೋದು ಅನ್ನೋದು ಉತ್ತಮವಾಗಿರುತ್ತೆ. ನೀವು ಇನ್ವೆಸ್ಟ್ ಮಾಡಲೇಬೇಕು ಅನ್ನುವಂತಹ ಸಂದರ್ಭದಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ ಭೂಮಿಯಲ್ಲಿ ಇನ್ವೆಸ್ಟ್ ಮಾಡಿ, ಒಂದು ಮನೆಗೆ ಅಡ್ವಾನ್ಸ್ ಪೇ ಮಾಡಿ, ಈ ರೀತಿ ಒಳ್ಳೆಯ ವಿಷಯಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮವಾಗಿರುತ್ತೆ. ಅದೇ ರೀತಿ ಈ ಶೇರು, ಸ್ಟಾಕ್ ಮಾರ್ಕೆಟು, ಟ್ರೇಡಿಂಗ್ ಈ ರೀತಿ ವಿಷಯಗಳಂತ ಬಂದಾಗ ಸ್ವಲ್ಪ ಜಾಗರೂಕತೆಯಿಂದ, ಸ್ವಲ್ಪ ಅನುಭವ ಇದ್ದರೆ ಈ ರೀತಿ ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡೋದು ಸೂಕ್ತ ಅಂತ ಹೇಳಬಹುದು. ಇನ್ನು ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಕೆಲವೊಂದು ಮುಖ್ಯವಾದ ಮನೆಗೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳಾಗಿರ್ಬೋದು, ಮನೆಗೆ ಅವಶ್ಯಕತೆಗಳಾಗಿರಬಹುದು, ಅಥವಾ ಮುಖ್ಯವಾದ ವಸ್ತುಗಳು, ವಾಹನಗಳು ಪರ್ಚೇಸ್ ಮಾಡೋಣ ಅನ್ನೋದು, ಅಥವಾ ವಾಹನಗಳನ್ನು ಅದನ್ನು ರಿಪೇರಿ ಮಾಡಿಸೋದು, ಈ ಮನೆಯ ಅವಶ್ಯಕತೆಗಳಿಗೋಸ್ಕರ ಸೊ ಈ ವಿಷಯಗಳ ಮೇಲೆ ಇನ್ವೆಸ್ಟ್ ಮಾಡೋದು ಮುಖ್ಯವಾಗಿ ಶೇರು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು ಈ ವಿಷಯಗಳ ಮೇಲೆ ಬೇಡ. ಮನೆಯ ಅವಶ್ಯಕತೆಗೋಸ್ಕರ ಮಾಡಬೇಕಾಗಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಈ ಜಾಸ್ತಿ ದಿನಗಳಿಂದ ಸಾಲಗಳು, ಬಡ್ಡಿಗಳು ಕಟ್ತಾ ಇರುವಂತಹ ಸಂದರ್ಭಗಳಲ್ಲಿ ಆ ಸಾಲಗಳಿಂದ ವಿಮುಕ್ತಿ ಆಗೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಆ ಸಾಲಗಳನ್ನು ಕೂಡ ನೀವು ಸೆಟ್ಲ್ ಮಾಡ್ಕೊಳ್ತೀರಾ. ಈಗ ಮತ್ತೆ ಸಾಲ ಬೇಕು ತಗೊಳ್ತೀರಾ ಅಂತ ಕೇಳ್ತಾ ಇರ್ತಾರೆ. ಬೇಡ, ದಯವಿಟ್ಟು ಬೇಡ. ಯಾಕಂದರೆ ಮುಂದಿನ ದಿನಗಳಿಗೆ ಬೇಕಾಗಿರುವಂತಹ ಒಂದು ಹಣದ ಉಳಿತಾಯ ಆಗಿರ್ಬೋದು, ಅಥವಾ ಉಳಿಸ್ಕೊಳ್ಳೋದಾಗಿರ್ಬೋದು, ಈ ಸಾಲ ಇಲ್ದಿರೋವಂತಹ ಕೆಲವೊಂದು ವಿಷಯಗಳನ್ನು ನಿಭಾಯಿಸೋಕ್ಕೆ ಧೈರ್ಯ ಇರುತ್ತೆ, ಅವಕಾಶಗಳಿರುತ್ತೆ. ಸಾಲಗಳು ಮಾಡುವಂತಹ ಅವಶ್ಯಕತೆ ಸದ್ಯಕ್ಕೆ ಬೇಡ. ಇನ್ನು ನಿರುದ್ಯೋಗಿಗಳಿಗೆ ನೋಡಿದ್ರೆ ಉದ್ಯೋಗ ಅವಕಾಶಗಳು ಯಾವ ರೀತಿ ಇರುತ್ತೆ ಅಂದರೆ, ಆಲ್ಮೋಸ್ಟ್ ಎಲ್ಲ ಪ್ರಯತ್ನಗಳು ಮಾಡಿರ್ತಾರೆ, ಎಲ್ಲ ರೌಂಡ್ ಕಂಪ್ಲೀಟ್ ಮಾಡಿರ್ತೀರ. ಬಟ್ ಕೊನೆಯ ಕ್ಷಣದಲ್ಲಿ, ಕೊನೆಯ ರೌಂಡ್ ಅನ್ಬೋದು, ಕೊನೆಯ ಗಳಿಗೆಗಳಲ್ಲಿ ನಿಮಗೆ ಬರುವಂತಹ ಉದ್ಯೋಗ ಅವಕಾಶಗಳು ಕೈ ಮೀರುವಂತಹ, ಕೈ ಜಾರುವಂತಹ ಅವಕಾಶ ಇರುತ್ತೆ. ಬಿಕಾಸ್ ನಿಮಗೆ ಅರ್ಥ ಆಗುತ್ತೆ, ಯಾಕಂದರೆ ಪ್ರಾಪರ್ ಹೋಮ್ವರ್ಕ್ ಇಲ್ಲ, ಪ್ರಾಪರ್ ಪ್ರಿಪರೇಷನ್ ಇಲ್ಲದೆ ಅದಕ್ಕೆ ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಈ ರೀತಿ ಇರುತ್ತೆ. ಆದ್ದರಿಂದ ಕೊನೆಯ ಸಂದರ್ಭದಲ್ಲಿ ಬಂದಿರುವಂತಹ ಅವಕಾಶಗಳು ಕೈ ಜಾರುವಂತಹ ಸಂದರ್ಭಗಳು ಬರಬಹುದು. ಆ ಕಾರಣವನ್ನು ದೃಷ್ಟಿಯಲ್ಲಿಟ್ಕೊಂಡು ನೀವು ಮುಖ್ಯವಾಗಿ ಈ ಸಂದರ್ಭದಲ್ಲಿ ದುಪ್ಪಟ್ಟು ಕಷ್ಟವನ್ನು ಪಟ್ಟು ಆ ಉದ್ಯೋಗ ಅವಕಾಶಗಳನ್ನು ಕೈ ಹಿಡಿಬೇಕಾಗಿರುತ್ತೆ. ಇನ್ನು ಅನಾವಶ್ಯಕವಾಗಿ ಕೆಲವೊಂದು ವ್ಯಕ್ತಿಗಳೊಂದಿಗೆ ಪರಿಚಯ ಆಗಿರ್ಬೋದು, ಅನಾವಶ್ಯಕ ವಿಷಯಗಳಲ್ಲಿ ವಾದ ವಿವಾದಗಳಾಗಿರ್ಬೋದು, ಆವೇಶ, ಕೋಪ, ಜಗಳ ಇವೇನೂ ಬೇಡ. ನಿಮ್ಮ ಕೆಲಸ, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಪರಿಚಯಗಳು
ಇರುವಂತಹ ವ್ಯಕ್ತಿಗಳ ಮುಖಾಂತರ ಕೆಲವೊಂದು ವಿಷಯಗಳು ಈ ರೀತಿ ಅಂತಲೇ ಹೋಗಿ ಅನಾವಶ್ಯಕ ವಿಷಯಗಳಲ್ಲಿ ಕೋಪ ಜಗಳ ಇತ್ಯಾದಿ ಅವಕಾಶಗಳನ್ನು ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ವೃಷಭ ರಾಶಿಯಲ್ಲಿ ಮುಖ್ಯವಾಗಿ NRI ಅಂದರೆ ಈ ವಿದೇಶಗಳಲ್ಲಿ ಸ್ಥಿರ ನಿವಾಸವನ್ನು ಹೊಂದಿರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಚಾಲೆಂಜಸ್ ಅನ್ನೋದಿರುತ್ತೆ. ಅದು ವೀಸಾ ರಿಲೇಟೆಡ್ ಆಗಿರ್ಬೋದು, ರಿನ್ಯೂವಲ್ ಆಗಿರ್ಬೋದು, ಅಥವಾ PR ಆಗಿರ್ಬೋದು. ಈ ವಿಷಯಗಳಲ್ಲಿ ಅಥವಾ ಅವರನ್ನು ಉದ್ಯೋಗವನ್ನು ಉಳಿಸ್ಕೋಬೇಕು ಅನ್ನುವಂತಹ ವಿಷಯಗಳಲ್ಲಾಗಿರ್ಬೋದು ಸ್ವಲ್ಪ ಹಾರ್ಡ್ ವರ್ಕ್ ಅನ್ನೋದು ಖಂಡಿತವಾಗಿ ಒಂದು ಒತ್ತಡದಿಂದ ಕೂಡಿರುವಂತಹ ವಾತಾವರಣ ಜುಲೈ ಮಾಸದಲ್ಲಿ NRIಸ್ಗೆ ಇರುತ್ತೆ. ಅದೇ ರೀತಿ ವಿದೇಶಿ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿಯೂ ಸಹ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಕುಟುಂಬ ಸ್ಥಾನದಿಂದ ನೋಡುವುದಾದರೆ ಕುಟುಂಬ ಸದಸ್ಯರ ಜೊತೆ ಒಂದು ದೂರದ ಪ್ರದೇಶಗಳಿಗೆ ಟ್ರಿಪ್ ಹೋಗೋದಾಗಿರ್ಬೋದು, ಪುಣ್ಯಕ್ಷೇತ್ರ ಸಂದರ್ಶನಗಳಾಗಿರ್ಬೋದು, ದೇವಾಲಯ ದರ್ಶನಗಳಾಗಿರ್ಬೋದು ಜುಲೈ ಮಾಸದಲ್ಲಿ ನೀವು ಮಾಡುವುದಕ್ಕೆ ಅನುಕೂಲವಾಗಿದೆ. ಒಟ್ಟಾಗಿ ನಿಮ್ಮ ಕುಟುಂಬಸ್ಥರ ಜೊತೆ ಸಂತೋಷದಿಂದ, ಉಲ್ಲಾಸದಿಂದ, ಉತ್ಸಾಹದಿಂದ ಕಾಲ ಕಳೆಯೋದಕ್ಕೆ ಒಳ್ಳೆಯ ಸಮಯ. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಈ ಪ್ರೀತಿ ಮಾಡ್ತಕ್ಕಂತಹ ಪ್ರೇಮಿಕರ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಿಲ್ಡ್ ಆಗುತ್ತೆ. ಒಬ್ಬರ ವಿಷಯಗಳಲ್ಲಿ ಒಬ್ಬರು ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಒಬ್ಬರ ಅಭಿಪ್ರಾಯವನ್ನು ಮತ್ತೊಬ್ಬರು ಗೌರವಿಸುವಂತಹ ಸಂದರ್ಭಗಳಾಗಿರ್ಬೋದು ಜಾಸ್ತಿ ಆಗುತ್ತೆ. ಅಂದರೆ ಟೈಮ್ಗೆ ಅಂದ್ಕೊಂಡಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡೋದರಲ್ಲಿ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಜುಲೈ ಮಾಸ ಅದ್ಭುತವಾಗಿರುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಗಣ್ಯ ವ್ಯಕ್ತಿಗಳು ಮುಂದಿನ ದಿನಗಳಿಗೆ ಯಾವ ರೀತಿ ಜನಕ್ಕೆ ರೀಚ್ ಆಗಬೇಕು, ಯಾವ ರೀತಿ ಬರುವಂತಹ ಚುನಾವಣೆಗಳಲ್ಲಿ ಜನರ ಆಕರ್ಷಣೆಯನ್ನು ಪಡೆಯಬೇಕು ಅನ್ನುವಂತಹ ಕೆಲವೊಂದು ಪ್ಲಾನಿಂಗ್ಸ್ ಮುಖಾಂತರ ಈಗ ಕೆಲವೊಂದು ಸ್ಟೆಪ್ಸ್ನ ಸ್ಟಾರ್ಟ್ ಮಾಡ್ತಾರೆ, ಬಿಲ್ಡ್ ಮಾಡ್ತಾರೆ. ಆ ರ್ಯಾಪೋ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ದಂಪತಿಗಳ ಮಧ್ಯೆ ಒಂದು ಒಳ್ಳೆಯ ಅನ್ಯೋನ್ಯತೆ ಆಗಿರ್ಬೋದು, ಬಾಂಡಿಂಗ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇಂದಿನ ದಿನಗಳಲ್ಲಿ ನಡೆದಿರುವಂತಹ ಕೆಲವೊಂದು ವಿಷಯಗಳಿಗೆ ಈಗ ಅದನ್ನೆಲ್ಲ ನೆನೆಸ್ಕೊಂಡು ಸಣ್ಣ ವಿಷಯಕ್ಕೆ ನಾವು ಈ ರೀತಿ ಎಲ್ಲ ಮಾಡಿದ್ವ ಅಂತ ಮತ್ತೆ ರಿಗ್ರೆಟ್ ಫೀಲ್ ಆಗಿ ತಮ್ಮ ಜೀವನವನ್ನು ಅನ್ಯೋನ್ಯತೆಯಿಂದ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ, ಶಾಪಿಂಗಿಗೆ ಹೋಗೋದಕ್ಕೆ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ, ಶುಭ ಕಾರ್ಯಗಳಲ್ಲಿ ನಿಮ್ಮಿಬ್ಬರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ಈ ಅದ್ಭುತವಾಗಿ ನಿಮ್ಮ ಜೀವನ ಅನ್ಯೋನ್ಯ ಜೀವನ ಅನ್ನೋದು ಈ ಸಂದರ್ಭದಲ್ಲಿ ಇರುತ್ತೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಅದು ಪ್ರಯಾಣಗಳಾಗಿರ್ಬೋದು, ಖರ್ಚುಗಳಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಮಾತುಕತೆಗಳು, ಶುಭ ಕಾರ್ಯಗಳು, ಫಂಕ್ಷನ್ಗಳು, ಟೋಟಲಾಗಿ ಜುಲೈ ಮಾಸ ಒಂದು ರೀತಿ ಒಂದು ಬ್ಯುಸಿ ಆಗಿರೋ ಮಾಸ, ತುಂಬ ಕಷ್ಟಪಡುವಂತಹ ಮಾಸ. ಸ್ವಲ್ಪ ದೈಹಿಕ ಶ್ರಮ ಈ ಸುತ್ತಾಟ ಜಾಸ್ತಿ ಇರೋದರಿಂದ ಸ್ವಲ್ಪ ಹಾರ್ಡ್ ಆಗಿ ಇರುತ್ತೆ. ಸ್ವಲ್ಪ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಫುಲ್ಲಾಗಿರ್ತೀರ, ಅಂದರೆ ಬ್ಯುಸಿಯಾಗಿರುವಂತಹ ಮಾಸ ಆಗಿರುತ್ತೆ. ಹೊಸ ವ್ಯಾಪಾರಗಳು ಮಾಡಬಹುದು, ಆದರೆ ಇಮಿಡಿಯೇಟಾಗಿ ರಿಸಲ್ಟ್ ಕೊಡೋಲ್ಲ. ಸ್ವಲ್ಪ ನಿಧಾನವಾಗಿ ಪಿಕಪ್ ಆಗುತ್ತೆ. ಇಮಿಡಿಯೇಟಾಗಿ ಎಕ್ಸ್ಪೆಕ್ಟ್ ಮಾಡಬೇಕು, ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಈ ಸಮಯ ಸೂಕ್ತ ಅಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಕೆಲವೊಂದು ನಂಬಿದಿರುವಂತಹ ವ್ಯಕ್ತಿಗಳು ಅವರಿಗೆ ಶ್ಯೂರಿಟಿ ಟು ಸಿಗ್ನೇಚರ್ ಮಾಡೋದಾಗಿರ್ಬೋದು, ಕೆಲವೊಂದು ಮಿತ್ರರ ರೂಪದಲ್ಲಿ ನಿಮಗೆ ನಂಬಿಕೆ ದ್ರೋಹವನ್ನು ಬಗೆಸಲು ಕಾರಣವಾಗ್ತಾರೆ. ಇಂತಹ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಅದೇ ರೀತಿ ಈ ಸಂದರ್ಭದಲ್ಲಿ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಅಗೇನ್ ನಮ್ಮ ಜೀವನ ವಿಧಾನ ನೋಡಿದ್ರೆ ಈಗ ಪ್ರತಿ ಮನೆಯಲ್ಲಿ ಕೂಡ ಸಿರಿಧಾನ್ಯಗಳು ಅಂತ ಹೇಳಿಬಿಟ್ಟು ಹಳೆಯ ತಾತ ಅವರ ಮುಂದಿನ ದಿನಗಳಲ್ಲಿ ಸೇವಿಸುವಂತಹ ಆಹಾರ ಧಾನ್ಯಗಳಿಗೆ ಈಗ ತುಂಬ ಡಿಮ್ಯಾಂಡ್ ಆಗಿರೋ ರಾಗಿ ಆಗಿರ್ಬೋದು, ಜಾವರ ಆಗಿರ್ಬೋದು, ಸಾವ್ಯ ಆಗಿರ್ಬೋದು. ಈ ರೀತಿ ಆರೋಗ್ಯ ಹಿತದೃಷ್ಟಿಯಿಂದ ಈ ರೀತಿ ನಮ್ಮ ಹಳೆಯ ದಿನಗಳಲ್ಲಿ ಉಪಯೋಗಿಸುವಂತಹ ಸಿರಿಧಾನ್ಯಗಳಾಗಿರ್ಬೋದು ಅಥವಾ ಆಹಾರ ಧಾನ್ಯಗಳ ಬಗ್ಗೆ ರಿಸರ್ಚ್ ಮಾಡ್ತೀರಾ. ಅದೇ ಥರ ಆರೋಗ್ಯ ವಿಷಯಗಳಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಸ್ನೇಹಿತರ ಸಹಕಾರಗಳು ಪ್ರತಿಯೊಂದು ಕೆಲಸದಲ್ಲಿ ಇದ್ದು ನಮಗೆ ಸಾಕಷ್ಟು ವಿಷಯಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ವಿಲಾಸಕ್ಕೆ ಪಾರ್ಟಿ ಫಂಕ್ಷನ್ಸ್ ಶುಭ ಕಾರ್ಯಗಳು ಟ್ರಿಪ್ಗಳು ಅಂತ ಹೇಳ್ಬಿಟ್ಟು ಖರ್ಚುಗಳು ವಿಪರೀತವಾಗಿರುತ್ತೆ. ಪೂಜೆ ದಾನ ಧರ್ಮಾದಿಗಳು ಅಂತ ಹೇಳಿಬಿಟ್ಟು ಇತ್ಯಾದಿ ವಿಷಯಗಳ ಮೇಲೇನೂ ಆಧ್ಯಾತ್ಮಿಕ ವಿಷಯಗಳ ಮೇಲೇನೂ ಅವಕಾಶವಿರುತ್ತೆ. ಆದ್ದರಿಂದ ಈ ಸಂದರ್ಭ ಒಂದು ರೀತಿ ನೋಡಿದ್ರೆ
ವಿವಾಹಕ್ಕೆ ಅಥವಾ ಸಂತಾನಕ್ಕೆ ಅದ್ಭುತವಾಗಿರುತ್ತೆ. ಏನಾದರೂ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಒಂದು ತೇದಿಯನ್ನು, ದಿನಾಂಕವನ್ನು ನಿಗದಿ ಮಾಡ್ಕೊಳ್ಳೋದಕ್ಕೆ, ಮಾತುಕತೆ ಮುಂದುವರಿಸೋಕ್ಕೆ ಅದ್ಭುತವಾಗಿರುತ್ತೆ. ಒಟ್ಟಾಗಿ ನೋಡಿದರೆ ವೃಷಭ ರಾಶಿಯವರಿಗೆ ಒಂದು ಅದೃಷ್ಟದ ಮಾಸ ಜುಲೈ ಮಾಸ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಅವನ್ನ ನಿಮ್ಮಲ್ಲಿರುವಂತಹ ತಾಳ್ಮೆ, ವಿಚಕ್ಷಣ ಜ್ಞಾನದಿಂದ ಆ ವಿಷಯಗಳಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.